ಗುಡ್ ಈವ್ನಿಂಗ್ ಎಲ್ಲರಿಗೂ. ಮಳೆ ಬರ್ತಾ ಇತ್ತು ಸಣ್ಣದಾಗಿ, ಹಾಗಾಗಿ ಹೊರಗಡೆ ಏನೂ ಕಾಣ್ತಾ ಇರಲಿಲ್ಲ. ಟೈಮ್ ಬಂದು 6:45 ಆಯಿತು. ನನಗೆ ಯಾಕೋ ಹಶು ಆಗ್ತಾಯಿತ್ತು. ನಾನು ಇವಾಗ ಏನಂದರೆ ಹಸಿ ಹಪ್ಪಳ ಇದು ತುಂಬ ಜನರಿಗೆ ಗೊತ್ತಿರಲ್ಲ. ನನ್ನ ಹಳೆ ವಿಡಿಯೋಗಳೆಲ್ಲ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ನನಗೆ ತುಂಬ ಇಷ್ಟ ಇದು. ಹಶು ಆಗ್ತಾಯಿತ್ತಲ್ವ, ಹಪ್ಪಳದ ಹಿಟ್ಟು ಹೆಂಗಿದ್ರು ಇದೆ ಅಂತೇಳಿ ಅದನ್ನೇ ನಾನು 4 ಹಪ್ಪಳ ಹೊಯ್ಕೊಂಡು ತಿಂದೆ. ಕಾಫಿ ಟೀ ಏನೂ ಕುಡಿಲಿಲ್ಲ ಬೆಳಗ್ಗೆ ಅಲ್ಲ, ಅದು ಸಂಜೆ. ಇದು ನೆಕ್ಸ್ಟ್ ಡೇ. ನಾನು ಆಮೇಲೆ ಯಾವುದೇ ರೀತಿಯಾಗಿರೋ ವ್ಲಾಗ್ನ ಮಾಡಲೇ ಇಲ್ಲ. ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೆ, ಕಳಲೆ ಹೆಚ್ಚಿದ್ದು ಮಾತ್ರ ನಿಮಗೆ ತೋರಿಸಿದ್ದೆ, ಕಳಲೆ ಪಲ್ಯ ಮಾಡಿದ್ದನ್ನು ತೋರಿಸೇ ಇಲ್ಲ ಅಂತ. ಹಾಗಾಗಿ ಇದು ಸ್ವಲ್ಪ ಹಳೆ ವೀಡಿಯೋನೇ. ಊರಿಗೆ ಹೋದೆ ಅಲ್ವಾ, ಅಲ್ಲಿ ವೀಡಿಯೋನೆಲ್ಲ ಬೇಗ ಪೋಸ್ಟ್ ಮಾಡೋಣ, ನಂಗೆ ಅದು ಎಡಿಟಿಂಗ್ ಈಸಿ ಆಗುತ್ತೆ ಅಂತ ಅದನ್ನು ಮಾಡಿದೆ. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ, ನಾನು ಈ ವರ್ಷ ಕಳಲೆನೇ ತಿಂದಿಲ್ಲ ಅಂತಲೂ ಹೇಳಿದ್ದೆ ಅಲ್ಲ. ಇದೇ ಫಸ್ಟ್ ಟೈಮ್ ನಾನು ಕಳಲೆ ಪಲ್ಯನ ಈ ವರ್ಷದ್ದು ಮಾಡ್ತಾ ಇರೋದು. ನಾನು ಕರೆಕ್ಟಾಗಿ ಕಳಲೆ ನೆನೆಸಿ 3 ದಿನಕ್ಕೇ ನಾನು ಪಲ್ಯನ ಮಾಡ್ತಾಯಿದ್ದೀನಿ. ಅದು ತುಂಬ ದಿನ ಆದರೆ ಏನಾಗುತ್ತೆ ಗೊತ್ತಾ, ಆ ಕಳಲೆ ರುಚಿನ ಕಳ್ಕೊಂಬಿಡುತ್ತೆ. ಈಗ ಮಾಡಿದ್ರೆ ಕರುಮ್ ಅನ್ನುತ್ತೆ. ಅದೊಂದು 3-4 ದಿನ ಎಲ್ಲ ನೀರಲ್ಲಿ ನೆನೆಸಿ ಫ್ರಿಜ್ಜಲ್ಲಿಟ್ಟರೆ ಏನಾಗುತ್ತೆ ಗೊತ್ತಾ, ಅದು ಅಷ್ಟು ಟೇಸ್ಟು ಅನಿಸಲ್ಲ, ಮತ್ತು ತುಂಬ ಹುಳಿ ಕೂಡ ಬಂದುಬಿಡುತ್ತೆ. ಹಾಗಾಗಿ ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ದಿನ ನೀರನ್ನು ಚೇಂಜ್ ಮಾಡ್ತೀವಿ. ಕೆಲವೊಬ್ಬರು ಅಕ್ಕಿ ತೊಳೆದಿರೋ ನೀರಿರುತ್ತೆ ಗೊತ್ತಾ, ಅದರಲ್ಲಿ ಕೂಡ ಅದನ್ನು ನೆನೆಸಿಟ್ಟು ನೀರನ್ನು ಚೇಂಜ್ ಮಾಡ್ತಾರೆ. ನಾನು ಬರೀ ನಾರ್ಮಲ್ ವಾಟ್ರನ್ನ ಹಾಕಿ ನೆನೆಸಿರ್ತೀನಿ ಅಷ್ಟೇ. ನನಗೆ ತುಂಬ ದಿನದಿಂದ ಆಸೆ ಅನಿಸೋದು ಏನಂದರೆ, ನಂಗೆ ಯಾವಾಗಲೂ ನಾನು ಸ್ವಲ್ಪ ಹಸಿ ಹಪ್ಪಳ ತಿನ್ನೋದು ಜಾಸ್ತಿನ. ನಂಗೆ ಯಾವಾಗ ತಿನ್ನಬೇಕು ಅಂತ ಅನಿಸುತ್ತೋ ಅವಾಗೆಲ್ಲ 4 ಹಪ್ಪಳ ಹೊಯ್ಕೊಂಡು ತಿನ್ನೋ ಥರ ಆಗಲಿ ಅಂತ ನಾನು ಆ ಥರ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೆ. ಯಾರ್ಯಾರು ಏನೇನೋ ಮ್ಯಾನಿಫೆಸ್ಟ್ ಮಾಡ್ತಾರೆ, ನಾನು ಇದನ್ನು ಮಾಡ್ಕೊತಾ ಇದ್ದೆ ಯಾವಾಗ್ಲೂ. ಇವಾಗ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಹಪ್ಪಳದ ಹಿಟ್ಟನ್ನು ನಾನು ಯಾವಾಗಲೂ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ನಂಗೆ ಯಾವಾಗ ತಿನ್ನಬೇಕು ಅಂತ ಅನಿಸುತ್ತೋ, ಮಧ್ಯಾಹ್ನ ಊಟದ ಜೊತೆ ತಿನ್ನಬೇಕು ಅನಿಸಿದ್ರೆ ಊಟದ ಜೊತೆ ಹೊಯ್ಕೊತೀನಿ. ನಮ್ಮ ಮನೆಯವ್ರಿಗೆ ಅದು ಅಷ್ಟೊಂದು ಇಷ್ಟ ಇಲ್ಲ. ಅದು ನಾನು ತಿನ್ನಬೇಕಿದ್ರೆ ಅವ್ರು ತಿಂತಾರೆ ಅಷ್ಟೇ. ಆದರೆ ನನಗೆ ಮಾತ್ರ ನೀನು ಊಟ ಬಿಡು, ತಿಂಡಿ ಬಿಡು, ಏನು ಬಿಡು ಅಂದರೂ ಬಿಡ್ತೀನಿ, ಆ ಹಸಿ ಹಪ್ಪಳ ಮಾತ್ರ ಬಿಡಲ್ಲ. ನಾನು ಶ್ರೇಯು ಬಾಣಂತಿ ಟೈಮಲ್ಲೂ ಕೂಡ ನಾನು ಆ ಹಪ್ಪಳನ ತಿಂದಿದ್ದೆ. ನಮ್ಮಲ್ಲಿ ಅದನ್ನು ತಿಂದರೆ ನಂಜು ಅಂತ ಹೇಳ್ತಾರೆ. ನಂಜು ಬಿಟ್ಟು ಏನಾದರೂ ಗೊತ್ತಿಲ್ಲ, ನಾನು ಅದನ್ನು ತಿಂತಾಯಿದ್ದೆ. ನನಗಿವತ್ತು ವೀಡಿಯೋದಲ್ಲಿ ಹೇಳಬೇಕು ಅಂತ ಅನ್ನಿಸ್ತು. ತುಂಬ ಸಲ ನಾನು ವೀಡಿಯೋದಲ್ಲಿ ಅದನ್ನು ನಾನು ಮಾಡ್ಕೊಂಡಿರೋದೆಲ್ಲ ಶೂಟ್ ಮಾಡಿರಲಿಲ್ಲ. ನೆನ್ನೆ ಸಂಜೆನೂ ವೀಡಿಯೋನ ಶುರು ಮಾಡೋಣ ಅಂತ ಅಂದ್ಕೊಂಡೆ. ಅದು ಹಸಿ ಹಪ್ಪಳ ತಿಂದಮೇಲೆ ಹೊಟ್ಟೆ ಒಂಥರ ಭಾರ ಆದಂಗೆ ಆಯಿತು. ನಾನು ಊಟನೇ ಮಾಡಲಿಲ್ಲ, ರಾಗಿ ಗಂಜಿ ಕುಡಿದೆ, ಹಾಗೆ ಮಲಗಿದೆ. ನಿಮಗೆ ಒಂದು ಸ್ವಲ್ಪ ನಗು ಬರ್ಬೋದು. ಕೆಲವೊಬ್ರಿಗೆ ಒಂದೊಂದು ಇಷ್ಟ ಇರುತ್ತೆ ಅಲ್ವಾ. ನನಗೆ ಅದು ಹಸಿ ಹಪ್ಪಳ ಅಂದರೆ ಅಷ್ಟು ಇಷ್ಟ. ನಿಮಗೆ ಯಾರಿಗೆಲ್ಲ ನನ್ನ ಹಾಗೇ ಯಾವ ಫುಡ್ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಾನು ಕುಕ್ಕರಲ್ಲಿ ಕಳಲೆನ ಮತ್ತು ಸ್ವಲ್ಪ ಬೇಳೆನ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಕೆಲವೊಬ್ಬರು ಕಡಲೆನೂ ಕೂಡ ಹಾಕ್ತಾರೆ. ನಮ್ಮ ಯಜಮಾನ್ರು ಊರ ಕಡೆ ಎಲ್ಲ, ನಮ್ಮ ಅಮ್ಮ ಎಲ್ಲ ಬೇಳೆ ಹಾಕ್ತಾರೆ. ಹಾಗಾಗಿ ನಾನು ಬೇಳೆನ ಹಾಕಿ ಕುಕ್ಕರಲ್ಲಿ ನಾನು ಅದನ್ನು ಕಳಲೆನ ಬೇಯೋದಕ್ಕೆ ಹಾಕಿದ್ದೀನಿ. ಹಾಗೆ ಈ ಕಡೆ ಹುರಿಯೋದಕ್ಕೆ ಈರುಳ್ಳಿ, ಟೊಮೆಟೊ, ನಾನು ಸಾಂಬಾರಿಗೆಲ್ಲ ಹೇಗೆ ಹುರ್ಕೊತೀನೋ ನಾನು ಅದೇ ಥರನೇ ಮಾಡ್ತೀನಿ. ಅದನ್ನು ಖಾರನ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊತೀನಿ. ನಾನು ಒಗ್ಗರಣೆ ಪಲ್ಯಗಳಿಗೆಲ್ಲ ಖಾರ ಹಾಕೋದಕ್ಕಾಗುತ್ತೆ ಅಂತ. ಹಾಗೆ ನೆಲ್ಲಿಕಾಯಿ ಕೂಡ ತರಿಸಿದ್ವಿ. ಅದು ತುಂಬ ದಿನ ಆಗೋಗಿತ್ತು, ಒಂದೊಂದು ದಿನ ಗ್ಯಾಪ್ ಆಗಿ ಹೋಗುತ್ತೆ, ಹಾಳಾಗಿಬಿಡುತ್ತೆ ಅಂಥೇಳಿ ಅದ್ರದ್ದು ಜ್ಯೂಸ್ ಕೂಡ ಮಾಡೋಣ ಅಂತ ಇಟ್ಟಿದ್ದೀನಿ. ಅದನ್ನು ಕೂಡ ಮಾಡಬೇಕು. ಒಂದೊಂದು ದಿನ ಮಾಡಿಬಿಡ್ತೀನಿ, ಒಂದೊಂದು ದಿನ ಮರ್ತು ಹೋಗ್ಬಿಡುತ್ತೆ, ಹಾಗಾಗುತ್ತೆ. ಹಾಗೆಯೇ ಈಗ ನನ್ನ ಟೀ ಟೈಮ್. ಈಗ ಸ್ವಲ್ಪ ಟೀನ ಮಾಡ್ಕೊತೀನಿ. ಈ ಟೀ ಮಾಡೋ ಟೈಮ್ ತುಂಬ ಜನರಿಗೆ ಅದು ಇಷ್ಟ ಆಗಲ್ಲ. ಅದೇನು ಟೀ, ಅದು ಒಂದು ವ್ಲಾಗ ಹಾಗೆ ಹೀಗೆ ಅಂತ ಬರುತ್ತೆ. ದಯವಿಟ್ಟು ಇದನ್ನು ನೀವು ಸ್ಕಿಪ್ ಮಾಡಿ, ಇಲ್ಲ ಅಂದರೆ ಈ ವಿಡಿಯೋನ ನೋಡಬೇಡಿ ಅಷ್ಟೇ, ಮತ್ತೇನು ಮಾಡೋಕ್ಕಾಗಲ್ಲ. ನಾನು ನನ್ನ ದಿನನಿತ್ಯದ ದಿನಚರಿನ ನಿಮ್ಮ ಜೊತೆ ಶೇರ್ ಮಾಡೋದ್ರಿಂದ ನಾನು ಬೆಳಗ್ಗೆ ಟೈಮು ಅಥವಾ ಮಧ್ಯಾಹ್ನ ಟೈಮ್ ಏನು ಮಾಡಿದೆ, ಸಂಜೆ ಟೈಮ್ ಏನು ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅಷ್ಟೇ. ಹಾಗೆ ಟೀ ಕೂಡ ಕುಡಿದಾಯಿತು. ಆ ಟೈಮಲ್ಲಿ ನಾನು ಒಂದು ಸ್ವಲ್ಪ ಹೊತ್ತು ಕುತ್ಕೊತೀನಿ.
ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಒಂದು 10 ನಿಮಿಷ ನಾನು ಮೊಬೈಲ್ ನೋಡ್ತೀನಿ. ಬೆಳಗ್ಗೆಯಿಂದ ನಾನು ಮೊಬೈಲ್ ಏನೂ ನೋಡೋಕ್ಕೆ ಹೋಗಲ್ಲ. ಒಂದೊಂದು ದಿನ ವಿಷ್ಣು ಸಹಸ್ರನಾಮ ಅಥವಾ ಯಾವುದಾದ್ರೂ ಇದನ್ನು ಹಾಕ್ಕೊಂಡು ಕೇಳ್ತಾ ಅದನ್ನು ಕೂಡ ಮಾಡ್ತೀನಿ. ಆದರೆ ನನಗೆ ಆ ಟೀ ಟೈಮ್ ಇದೆಯಲ್ಲ ಅದೊಂದು ಸ್ವಲ್ಪ ನನಗಿಷ್ಟ ಆಗುತ್ತೆ. ಆ ಟೈಮ್ ನಾನು ಮೀ ಟೈಮ್ ಅಂತ ನನಗನ್ನಿಸುತ್ತೆ. ಹಾಗಾಗಿ ಒಂದು 10 ನಿಮಿಷ ನಾನು ಟೈಮ್ನ ನನಗೆ ಅಂತ ಆ ಟೈಮಲ್ಲಿ ತೊಗೊತೀನಿ. ಆಮೇಲೆ ಮಧ್ಯಾಹ್ನ ಎಲ್ಲ ಕೆಲಸ ಮುಗಿದ್ಮೇಲೆ ನಾನು ಮೊಬೈಲ್ ಮುಟ್ಟೋದು. ಅವಾಗವಾಗ ನೋಡ್ತಾ ಇರ್ತೀನಿ, ಆದರೆ ಅಷ್ಟೊತ್ತು ಕುತ್ಕೊಂಡು ನಾನು ನೋಡಲ್ಲ. ಕಡಲೆ ಮತ್ತು ಬೇಳೆ ಕೂಡ ಚೆನ್ನಾಗಿ ಬೆಂದಿತ್ತು. ನಾನು ತುಂಬ ನೀರು ಹಾಕಿರಲಿಲ್ಲ, ಒಂದು ಸ್ವಲ್ಪ ಮಾತ್ರ ನೀರು ಹಾಕಿದ್ದೆ. ಹಾಗೆಯೇ ರುಬ್ಬಿರೋ ಖಾರನೂ ಕೂಡ ನಾನು ಇದಕ್ಕೇನೆ ಹಾಕಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಹಾಕಬೇಕು, ಹುಳಿನ ನೋಡ್ಕೊಂಡು ಹಾಕಿ. ಯಾಕಂದರೆ ಕೆಲವೊಂದು ಸಲ ಕಡಲೆನೂ ಕೂಡ ಹುಳಿ ಇರುತ್ತೆ. ಹಾಗಾಗಿ ನಾನು ಒಂದು ಸಲ ಮಾಡಿದಾಗ ಎಷ್ಟು ಹುಳಿ ಇತ್ತು ಅಂದರೆ ನನಗೆ ಆಶ್ಚರ್ಯ ಆಯಿತು. ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಫಸ್ಟು ತಿಂದು ನೋಡಿ ಹುಳಿ ಇತ್ತೋ ಇಲ್ವೋ ಅನ್ನೋದನ್ನು ನೋಡಿಕೊಂಡು, ಹುಳಿ ಏನಾದರೂ ಇತ್ತು ಅಂದರೆ ಈ ಟೈಮಲ್ಲೂ ಕೂಡ ನಾನು ನೀರನ್ನು ಬಸಿದ್ಬಿಟ್ಟು ಆನಂತರ ಖಾರ ಹಾಕ್ತೀನಿ. ಇವತ್ತು ಹುಳಿ ಇರಲಿಲ್ಲ, ಅದಕ್ಕೆ ನಾನೇ ಸ್ವಲ್ಪ ಹುಳಿ ಹಾಕಿ ಆಮೇಲೆ ಬೆಲ್ಲ ಹಾಕಿದೆ. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿ, ಈರುಳ್ಳಿ, ಹಸಿಮೆಣಸು ಅಂತೀನಿ, ಕರಿಬೇವು ಎಲ್ಲ ಹಾಕಿ ಒಂದು ಒಗ್ಗರಣೆನ ಹಾಕಿದೆ. ತುಂಬ ಚೆನ್ನಾಗಾಗಿತ್ತು. ಬಿಸಿ ಬಿಸಿ ರೊಟ್ಟಿ ಹಾಗೆ ಕಡಲೆ ಪಲ್ಯ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಾಗೆ ನೆಲ್ಲಿಕಾಯಿ ಜ್ಯೂಸ್ ಕೂಡ ನಾನು ಮಾಡಿ ಇಟ್ಟೆ. ಬಂದ ತಕ್ಷಣ ಅವರೊಂದು ಸ್ವಲ್ಪ ಕುಡಿತಾರೆ, ನಾನು ಒಂದು ಸ್ವಲ್ಪ ಕುಡಿತೀನಿ. ಹಾಗೆ ನಮ್ಮ ಮನೆಯವರು ಕೂಡ ಊರಿಂದ ಹೊರಟೆ ಅಂತ ಹೇಳಿದ್ರು. ಅವ್ರು ಹೊರಟ ಮೇಲೇ ನಾನು ರೊಟ್ಟಿನ ಮಾಡೋಕ್ಕೆ ಶುರು ಮಾಡ್ತೀನಿ. ಯಾಕಂದರೆ ನಾನಿವಾಗ ರೊಟ್ಟಿ ಕೂಡ ಜಾಸ್ತಿ ಮಾಡಲ್ಲಲ್ಲ. ಹಾಗಾಗಿ ನಾನು ಎಷ್ಟು ಕರೆಕ್ಟಾಗಿ ಅಡುಗೆ ಮಾಡ್ತಾಯಿದ್ದೀನಿ ಗೊತ್ತಾ. ಸ್ವಲ್ಪನೂ ಈಗ ವೇಸ್ಟ್ ಆಗಲ್ಲ. ಯಾವಾಗಲೂ ರೊಟ್ಟಿ ಎಲ್ಲ ಮಾಡಿದಾಗ ಒಂದು 5-6 ರೊಟ್ಟಿ ಎಲ್ಲ ಉಳಿತಾ ಇತ್ತು. ಆದರೆ ಇವಾಗ ನಾನು ಕರೆಕ್ಟಾಗಿ ಮಾಡ್ತಾಯಿದ್ದೀನಿ. ಮಕ್ಕಳೆಲ್ಲ ಇದ್ದಾಗ ಸ್ವಲ್ಪ ಬೇಕಲ್ವ ಜಾಸ್ತಿ. ಅವರು ಆವಾಗವಾಗ ಹಶು ಆಗ್ತಿರುತ್ತೆ, ಅಥವಾ ಅವ್ರಿಗೇನಾದರೂ ಪಲ್ಯ ಇಷ್ಟ ಆಗಿದ್ದರೆ ಆವಾಗವಾಗ ರೊಟ್ಟಿ ತಿಂತಾರೆ. ನಮ್ಮ ಶ್ರೇಯು ಎಲ್ಲ ಇದ್ದರೆ ಅವ್ನು ಮಧ್ಯಾಹ್ನನೂ ರೊಟ್ಟಿ ತಿಂತಾನೆ, ಸಂಜೆ ತಿಂತಾನೆ. ಹಾಗಾಗಿ ನಾನೊಂದು ಸ್ವಲ್ಪ ತಿಂಡಿಗಳೆಲ್ಲ ಆವಾಗ ಜಾಸ್ತಿ ಮಾಡ್ತಾ ಇದ್ದೆ. ಹಾಗೆ ಶ್ರೇಯನು ಕೂಡ ಫೋನ್ ಮಾಡಿದ್ದ. ನಮಗೆ ಒಂದು ಗುಡ್ ನ್ಯೂಸ್ ಇದೆ. ಹಾಗೆಯೇ ಶ್ರೇಯು ಕ್ಲಾಸ್ ಟೀಚರ್ ಕೂಡ ಫೋನ್ ಮಾಡಿದರು. ಇವಾಗ 10th ಅಲ್ವಾ, ಹಾಗಾಗಿ ರ್ಯಾಂಡಮ್ ಆಗಿ ಕಾಲ್ಗಳನ್ನ ಮಾಡ್ತಿರ್ತಾರಂತೆ. ನನಗೇ ಬಂದಿತ್ತು ಕಾಲು. ಅಂದರೆ ಹೇಗೆ ಓದ್ತಿದ್ದಾರೆ ಏನು ಎತ್ತ ಅಂತ ಕೇಳೋದಕ್ಕೆ ನಾನು ಅದೇ ಅಂತ ಅವ್ರ ಹತ್ರ ಹೇಳಿದೆ. ಯಾಕಂದರೆ ಅವ್ನು ಹಾಸ್ಟೆಲಲ್ಲಿ ಇರೋದಕ್ಕೆ ನಮಗೆ ಮಾರ್ಕ್ಸ್ ಕಾರ್ಡ್ ಒಂದು ಗೊತ್ತಾಗುತ್ತೆ, ಬಿಟ್ಟರೆ ಬೇರೆ ಏನು ಅಲ್ಲಿ ಹೇಗೆ ನಡ್ಕೊತಿದ್ದಾರೆ, ಏನು ನಡೀತಾ ಇದೆ ಅನ್ನೋದು ಗೊತ್ತಾಗಲ್ಲ ಅಂತ ಹೇಳಿದೆ. ಹೋದ ಸಲ ಅವ್ರ ಕ್ಲಾಸ್ ಟೀಚರು ತುಂಬ ಒಳ್ಳೆಯವರಾಗಿದ್ದರು, ತುಂಬ ಹೆಲ್ಪ್ ಮಾಡಿದ್ರು ಕೂಡ ನಮಗೆ. ಇವ್ರ ಹತ್ರ ನಾನು ಅದೇ ಅವಾಗ ಕೇಳ್ತಾ ಇದ್ದೆ, ಫೋನ್ ಮಾಡಬಹುದಾ ಅಂತ ಎಲ್ಲ. ಇವ್ರು ಅಷ್ಟೊಂದು ಎಂಟರ್ಟೈನ್ ಮಾಡಲಿಲ್ಲ. ಅದೇ ಈ ಸಲ ಹೋದಾಗ ಆ ಟೀಚರ್ಗೆ ಸ್ವಲ್ಪ ಹೇಳಿ ಬರೋಣ ಅಂತ ಇದ್ದೀನಿ. ಟೈಮ್ ಬಂದು ಕರೆಕ್ಟಾಗಿ 12 ಗಂಟೆ ಆಯಿತು. ನಾನು ಏನೇನೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಸ್ವಲ್ಪ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಪಲಾವ್ ಮಾಡಿಬಿಟ್ಟು ಕ್ಯಾಪ್ಸಿಕಮ್ ಇತ್ತು, ಎಂಥ ಗುಂಗಾರ ಅಂದರೆ ಕ್ಯಾಪ್ಸಿಕಮ್ ಇತ್ತು, ಅದರದ್ದು ಗ್ರೇವಿ ಥರ ಮಾಡಿ ಚಪಾತಿ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮತ್ತು ಸಾರು ಏನೂ ಬೇಡ, ರೈಸ್ ಏನಾದ್ರು ತಿನ್ನಬೇಕು ಅನ್ಸುತ್ತಲ್ಲ, ಹಾಗಾಗಿ ಎಲ್ಲ ಕೆಲಸ ಆಯಿತು. ಸಿಂಕು ಕ್ಲೀನಾಗಿ, ಪಾತ್ರೆನೂ ಎಲ್ಲ ಆಯಿತು. ನಮಗೆ ಚಿನ್ನಿ ಫೋನ್ ಮಾಡಿದ್ಲು. ಸುಮಾರು ಹೊತ್ತು ಅವಳ ಹತ್ರನೇ ಮಾತಾಡ್ತಾ ಕೂತ್ಕೊಂಡ್ಬಿಟ್ಟೆ. ಹಾಗಾಗಿ ಏನು ಅಡುಗೆ ಮನೆ ಕಡೆ ಬರಲೇ ಇಲ್ಲ. ಅವಳ ಹತ್ರನೇ 1-1.5 ಗಂಟೆ ಮಾತಾಡಿದೆ. ಹಾಗಾಗಿ ಇವತ್ತು ನಾನೇನು ಅಂದ್ಕೊಂಡಿದ್ದೆ ಅದೆಲ್ಲ ಉಲ್ಟಾ ಪಲ್ಟಾ ಆಯಿತು. ಯಾಕಂದರೆ ಟೈಮು 12 ಗಂಟೆ ಆಯಿತು. ನಮ್ಮನೆಯವ್ರು 2 ಗಂಟೆಗೆ ಬರ್ತೀನಿ ಅಂದಿದ್ದಾರೆ. ಯಾಕೋ ಗೊತ್ತಿಲ್ಲ, ಮನಸ್ಸಿಲ್ಲ ಮಾಡೋದಕ್ಕೆ. ಅದು ಆ ಟೈಮಲ್ಲಿ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಮಾಡ್ತೀನಿ. ಬೀನ್ಸ್ ನೋಡಿ ಎಲ್ಲ ಇದನ್ನು ತೊಟ್ಟೆಲ್ಲ ತೆಗೆದು ಹೆಚ್ಚಕ್ಕೆಲ್ಲ ಮಾಡಿ, ಕ್ಯಾರೆಟ್ ಯಾಕೋ ಇದಾದಂಗಾಗಿತ್ತು, ಮೆತ್ತಗಾಗಿತ್ತು, ಆದರೂ ನೀರಲ್ಲಿ ನೆನೆಸಿಟ್ಟಿದ್ದೆ. ಕ್ಯಾಪ್ಸಿಕಮ್ ತಗೊಂಡೋಗಿ ಫ್ರಿಜ್ಜಿಗೆ ಹಾಕಿದೆ, ಬೇಡ ಅಂತ ಹೇಳಿ ಮಾಡೋದು. ಸ್ವಲ್ಪ ರೈಸ್ ಮಾಡಿ ಒಂಚೂರು ದಾಲ್ ಮಾಡ್ತೀನಿ. ಇದಿದೆ, ಪತ್ರೋಡ ಇದೆ, ಅದನ್ನೇ ಒಂಚೂರು ಒಗ್ಗರಣೆ ಹಾಕ್ಬಿಡ್ತೀನಿ. ಬೇರೆ ಏನೂ ಮಾಡಲ್ಲ. ಅದೇ ಏನೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಏನೇನೋ ಆಯಿತು. ಒಂದೊಂದ್ಸಲ ಹಾಗೇ ನಾವು ಏನೋ ಅಂದ್ಕೊತೀವಿ, ಅದು ಏನೇನೋ ಆಗಿಬಿಡುತ್ತೆ. ಹೇಗೆ ಬರುತ್ತೋ ಹಾಗೆ ಹೋಗೋದು. ಅದೇ ಪಾತ್ರೆ ಅಲ್ಲಿ ತೊಳೆದಿದ್ದೆ ಅಲ್ಲ, ಹೋಗಿ ಕುಕ್ಕರ್ ತಗೊಬಂದೆ. ಈಗ ದಾಲ್ನ ಬೇಯಕ್ಕೆ ಹಾಕಿ ಸ್ನಾನಕ್ಕೆ ಹೋದರೆ ನಾವು ಬರೋಷ್ಟೊತ್ತಿಗೆ ದಾಲು ಕೂಡ ಬೇಯುತ್ತೆ. ಆಮೇಲೆ ಬಂದೋಳು ಹಾಗೆ ಒಂಚೂರು ಒಗ್ಗರಣೆ ಹಾಕಿ ಒಂಚೂರು ಅನ್ನ ಮಾಡ್ತೀನಿ. ಸೋನಾ ಮೊಸರಿ ಅಕ್ಕಿ ತಂದು ಸುಮಾರು ದಿನ ಆಗಿತ್ತು, ಒಂಥರ ಬಲೆ ಕಟ್ಟಿದಂಗೆ ಆಗಿದೆ. ಅದನ್ನೇ ಆರಿಸಿ ಈಗ ಅದರಲ್ಲೇ 1 ಲೋಟ ಅನ್ನ ಮಾಡ್ತೀನಿ.
ನಾನು ಪಲಾವು ಅದೆಲ್ಲ ಮಾಡ್ತಾ ಇಲ್ಲಲ್ಲ, ಹಾಗಾಗಿ ಒಂದಿಷ್ಟು ಉಳಿದಿದೆ ಅಷ್ಟೇ. ನೆನ್ನೆ ಅಕ್ಕಿ ತೆಗೆದು ನೋಡಿದ್ನ, ಅದರಲ್ಲಿ ಹಂಗಾಗಿತ್ತು, ಅದಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ಇದನ್ನೇ ಒಂಚೂರು ಅನ್ನ ಮಾಡ್ತೀನಿ. ಚಪಾತಿ ಮಾಡಬೇಕು, ಪಲ್ಯನೂ ಮಾಡಬೇಕು ಅಂತ ಅಂದ್ಕೊಂಡೆ, ಆಗಲ್ಲ ಈಗ, ಬೇಡ ಇವತ್ತು ಮಾಡಲ್ಲ. ಹಾಗಾಗಿ ಬೇಗ ಹಾಕಿ ಹೋಗ್ತೀನಿ. ಮೇಲ್ಗಡೆ ಎಲ್ಲ ಕ್ಲೀನ್ ಆಯಿತು, ಟಾಯ್ಲೆಟ್ ಅಂತ ತೊಳೆದು ಮೇಲ್ಗಡೆ ಈಗ ಮಿಷನ್ ಹಾಕಿ ಬಂದೆ. ಚೂರೇ ಮಾಡ್ತೀನಿ, ದಾಲು ಜಾಸ್ತಿ ಬೇಡ, ಒಂದೇ ಹೊತ್ತಿಗಾಗುತ್ತೆ. ಸಂಜೆ ಹೆಂಗಿದ್ರು ರೊಟ್ಟಿ ಕಡಲೆ ಪಲ್ಯ ಇದೆಯಾ, ಹಾಗಾಗಿ ದಾಲಿಗೆ ಸ್ವಲ್ಪ ತೊಗರಿಬೇಳೆ ಹಾಕಿದ್ರು ಚೆನ್ನಾಗಾಗುತ್ತೆ. ಹೆಸರುಬೇಳೆ ಎರಡು ಕಡೆ ಇದೆಯಲ್ಲ, ತೊಗರಿಬೇಳೆ ನಾನು ಹೆಚ್ಚಿಗೆ ಯೂಸೇ ಮಾಡಲ್ಲ. ದಾಲ್ ಮಾಡಬೇಕಿದ್ರೆ ಒಂಚೂರು ಹಾಕ್ತೀನಿ. ನಾಳೆ ಎಂತ ತಿಂಡಿ ಮಾಡೋದೇನೋ, ಇದು ಒಂದು ತಲೆ ಬಿಸಿ ನನಗೆ. ಇವತ್ತಿಂದ ಆದ ತಕ್ಷಣ ನಾಳೆದು, ನಾಳೆದಾದ ತಕ್ಷಣ ಇವತ್ತಿಂದ. ಇದನ್ನು ತೊಳೆದು ಒಂಚೂರು ಟೊಮೆಟೊ ಹಾಕಿ ಸ್ಪೆಷಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅವಳ ಹತ್ರ ಮಾತಾಡ್ತಾ ಚಿನ್ನಿ ಹತ್ರ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಆಮೇಲೆ ಏನೂ ಇಲ್ಲ, ಬರೀ ದಾಲ್ ಮಾಡಿ ರೈಸ್ ಮಾಡಿದೆ. ಹಾಗೆ ಈ ಕಡೆ ರಾಗಿ ಗಂಜಿ ಕೂಡ ಮಾಡಿದೆ. ದಾಲ್ಗೆ ನಾನೊಂದು ಸ್ವಲ್ಪ ಒಣಮೆಣಸು, ನನಗೆ ಒಣಮೆಣಸು ಹಾಕಬಾರ್ದಿತ್ತು ಅನ್ನಿಸ್ತು. ಆ ಒಣಮೆಣಸು ಹಾಕಿದ್ರೆ ಯಾಕೋ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ನನಗೆ ಹಾಗೆ ದಾಲ್ ಮಾಡ್ತೀನಿ, ಅದು ಇಷ್ಟ ಆಗುತ್ತೆ. ತುಂಬ ಈಸಿ ಅಂದರೆ ಇದೇನೆ, ಮತ್ತು ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಣ್ಣೆ, ಸ್ವಲ್ಪ ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆಯೇ ಪತ್ರೊಡೆ ಇತ್ತಲ್ವ, ಅದಕ್ಕೇ ನಾನು ಅದಕ್ಕೂ ಚೂರು ಒಗ್ಗರಣೆ ಹಾಕೋಣ ಅಂತ ಹೇಳಿ ನಮ್ಮ ಮನೆಯವ್ರು ಬಂದ ಮೇಲೆ ಇದಕ್ಕೂ ಲಾಸ್ಟಿಗೆ ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ ಏನಂದರೆ ಸ್ವಲ್ಪ ಉಪ್ಪು ಹಾಕಬೇಕು, ಯಾಕಂದರೆ ಆ ಈರುಳ್ಳಿಗೆ ಉಪ್ಪು ಅಂಶ ಹೀರ್ಕೊಳ್ಳಲ್ಲ. ಹಾಗಾಗಿ ಅಂದರೆ ಪತ್ರೊಡೆಗೂ ಸ್ವಲ್ಪ ಉಪ್ಪು ಬೇಕಿತ್ತು. ಒಗ್ಗರಣೆ ಹಾಕೋ ಟೈಮಲ್ಲಿ ನಾನು ಒಂಚೂರು ಉಪ್ಪನ್ನ ಹಾಕ್ತೀನಿ, ಒಂಚೂರು ಸಾಂಬಾರು ಪುಡಿ, ಆನಂತರ ಕಾಯಿ ತುರಿನೂ ಕೂಡ ಹಾಕ್ತೀನಿ. ಕೆಲವೊಬ್ಬರು ಮೊಳಕೆ ಬರೆಸಿರೋ ಹೆಸರು ಕಾಳು ಕೂಡ ಹಾಕ್ತಾರೆ ಒಗ್ಗರಣೆಗೆ. ನಾನು ನನ್ನ ಫ್ರೆಂಡ್ ಮನೇಲಿ ತಿಂದಿದ್ದೆ, ಕಡಲೆಕಾಳನ್ನು ಮೊಳಕೆ ಬರೆಸಿ ಹಾಕಿದ್ರು. ನನಗೂ ಅದು ಇಷ್ಟ ಆಗುತ್ತೆ, ನಮ್ಮ ಮನೆಯವ್ರಿಗೆ ಅದು ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ನಾನು ಹಾಕಲ್ಲ. ಈಗ ಊಟದ ಟೈಮ್, ಊಟ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಮನೆಯವರು ನನಗೆ ಊಟ ಆದಮೇಲೆ ಹೋಗಿ ಐಸ್ ಕ್ರೀಮ್ ತಂದು ಕೊಟ್ಟರು. ತುಂಬ ದಿನ ಆಗಿತ್ತು ಐಸ್ ಕ್ರೀಮ್ ಕೂಡ ತಿಂದೇನೆ. ಈ ಮಳೆಗಾಲದಲ್ಲಿ ನೋಡಿ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.